ಎಲ್ಲರಿಗೂ ನಮಸ್ತೆ. ಇವತ್ತು ಹೆಸರು ಕಾಳಿನ ದಾಲ್ ಮಾಡುವ ಬನ್ನಿ. ಹೆಸರು ಕಾಳಿಂದ ಅದಕ್ಕಾಗಿ ಹೆಸರು ಕಾಳು, ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಬೇವಿನ ಸೊಪ್ಪು, ಒಗ್ಗರಣೆ ಸಾಮಾನು ಎಲ್ಲ ತಗೊಂಡು ರೆಡಿ ಮಾಡ್ಕೊಳ್ಳುವ ಬನ್ನಿ. ಕುಕ್ಕರ್ನ ಒಲೆ ಮೇಲೆ ಇಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಿದ್ದೇನೆ. ಒಂದು 2-3 ಚಮಚ ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆಗಾಗಿ ಉದ್ದಿನ ಬೇಳೆನ ಹಾಕಿಬಿಟ್ಟು ನಂತರ ಸಾಸಿವೆನ ಹಾಕ್ಕೊಳ್ಳುವ. ನಾನಿಲ್ಲಿ ಜೀರಿಗೆ ಹಾಕೋದನ್ನು ಮರೆತಿದ್ದೇನೆ ಸ್ನೇಹಿತರೆ, ನೀವು ಹಾಕ್ಕೊಳ್ಳಿ. 1 ಚಮಚ ಜೀರಿಗೆ ಹಾಕಬೇಕು, ಆವಾಗಲೇ ಟೇಸ್ಟ್ ಆಗಿರ್ತದೆ. ನಂತರ ಬೇವಿನ ಸೊಪ್ಪು ಹಾಕ್ಕೊಳ್ಳುವ. ನಂತರ ನಾನು ತಗೊಂಡಂಥ ಈರುಳ್ಳಿ, ಹಸಿಮೆಣಸು, ಟೊಮೆಟೊ ಎಲ್ಲವನ್ನು ಹೆಚ್ಚಿಟ್ಕೊಂಡಿದ್ದೇನೆ. ಎಲ್ಲವನ್ನು ಒಟ್ಟಿಗೆ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಶುಂಠಿ ಬೆಳ್ಳುಳ್ಳಿ ಒಂದು 7-8 ಎಸಳು ಬೆಳ್ಳುಳ್ಳಿ, ಒಂದು ಚಿಕ್ಕ ಶುಂಠಿ ಪೀಸ್ ತಗೊಂಡಿದ್ದೇನೆ. ಅದನ್ನು ಇಟ್ಕೊಂಡಿದ್ದೇನೆ. ಜಜ್ಜಿಬಿಟ್ಟು ಇದಕ್ಕೆ ಹಾಕಬೇಕು. ಅದನ್ನು ಹಾಕಲೇಬೇಕು, ಆವಾಗಲೇ ನೋಡಿ ಜಜ್ಜಿಬಿಟ್ಟು ಇದಕ್ಕೆ ಹಾಕಬೇಕು. ಆವಾಗಲೇ ತುಂಬ ಟೇಸ್ಟ್ ಆಗಿರ್ತದೆ. ಇದು ಕುಕ್ಕರಲ್ಲಿ ಹಾಕೋದ್ರಿಂದ ಯಾವುದೇ ರೀತಿಯ ಹೆಚ್ಚಾಗಿ ಬಾಡಿಸೋಕೆ ಹೋಗೋದು ಬೇಡ. ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಒಂದು ಅರ್ಧ ಚಮಚ ಅರಿಶಿಣ ಪುಡಿಯನ್ನು ಹಾಕ್ಕೊಳ್ಳುವ. ಒಂದು 2 ಚಿಟಿಕೆ ಆಗುವಷ್ಟು ಇಂಗನ್ನು ಹಾಕಿದ್ದೇನೆ ಇವಾಗ. ನೋಡಿ, ನೆನೆಸಿಟ್ಕೊಂಡಂಥ ಹೆಸರು ಕಾಳನ್ನು ಹಾಕ್ಕೊಳ್ಳುವ. ಹೆಸರು ಕಾಳಿನ ದಾಲು ಭಾರಿ ಚೆನ್ನಾಗಿರ್ತದೆ. ತೋವೆ ಇವೆಲ್ಲ ಮಾಡೋದು ಇರುವಂಥದ್ದೇ. ಇದರಿಂದ ನೀವು ಒಮ್ಮೆ ಮಾಡ್ಕೊಂಡು ನೋಡಿ, ಚೆನ್ನಾಗಿರ್ತದೆ. ಇದನ್ನು 6-7 ವಿಸಿಲ್ ತಗೊಳ್ಬೇಕು. ಇದಕ್ಕೆ ಉಪ್ಪು, ನೀರು ಎಲ್ಲ ಹಾಕಿ ರೆಡಿ ಮಾಡಿಬಿಟ್ಟು ಬೇಯಿಸೋಣ. ಎಲ್ಲನೂ ಒಟ್ಟಿಗೆ ಹಾಕಿ ರೆಡಿ ಮಾಡಿಕೊಂಡ್ರೆ ನಡೀತದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬಾಡೋಗಿತ್ತು, ಅದನ್ನೇ ಹಾಕಿದ್ದೆ. ಫ್ರೆಶ್ ಹಾಕಿದರೆ ತುಂಬ ಚೆನ್ನಾಗಿರ್ತದೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳುವ. ಒಂದು 2 ಚೊಂಬು ನೀರು ಹಾಕಿದ್ದೇನೆ ನಾನು. 6-7 ವಿಸಿಲ್ ತೆಗೆದುಬಿಟ್ಟು ನೋಡು, ರೆಡಿಯಾಗಿದೆ ಸಾರು. ಇದನ್ನು ಸ್ವಲ್ಪ ಸೌಟಿನ ಬೆನ್ನಿಂದ ಸ್ಮ್ಯಾಶ್ ಮಾಡಿಕೊಳ್ಳುವ. ಕರಗಿಸಿದರೆ ಇನ್ನು ಸ್ವಲ್ಪ ದಪ್ಪಗೆ ಬರುತ್ತಲ್ಲ, ಚೆನ್ನಾಗಿರ್ತದೆ. ಅದಕ್ಕೋಸ್ಕರ 6-7 ವಿಸಿಲ್ ತಗೊಳ್ಬೇಕು ಸ್ನೇಹಿತರೆ. ಇದನ್ನು ನೀವು ವೈಟ್ ರೈಸ್ನೊಂದಿಗೆ ಊಟ ಮಾಡಲಿಕ್ಕೆ ಭಾರಿ ಚೆನ್ನಾಗಿರ್ತದೆ. ಖಾರ ಇವೆಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನೀವೊಮ್ಮೆ ಮಾಡ್ಕೊಂಡು ನೋಡಿ, ಭಾರಿ ಚೆನ್ನಾಗಿರ್ತದೆ ಊಟಕ್ಕೆ. ನಾನಿವತ್ತು ಶುಕ್ರವಾರ ಆದ್ದರಿಂದ ಇದನ್ನು ಮಾಡ್ಕೊಂಡಿದ್ದೇನೆ. ನೋಡಿ, ವೈಟ್ ರೈಸ್ನೊಂದಿಗೆ ಹಾಕ್ಕೊಂಡು ಊಟ ಮಾಡುವ. ಇದು ಕರಗಿ ಹೋಗಬೇಕು, ಆವಾಗಲೇ ಚೆನ್ನಾಗಿರೋದು. ನಾನಿದು ಸ್ವಲ್ಪ ಮೊಳಕೆ ತರಿಸಿದ ಬೀಜ ಹೆಸರು ಕಾಳಿತ್ತು, ಹಾಗಾಗಿ ಅದಷ್ಟೊಂದು ಕರಗಲಿಲ್ಲ. ಇನ್ನೂ ಕರಗಿದರೆ ಭಾರಿ ಚೆನ್ನಾಗಿರ್ತದೆ. ಸೌಟಿನ ಬೆನ್ನಲ್ಲೇ ಕರಗಿಸ್ಕೊಳ್ಬೋದು, ಆವಾಗಲೇ ಚೆನ್ನಾಗಿರ್ತದೆ. ನೋಡಿ, ಊಟಕ್ಕೆ ರೆಡಿಯಾಗಿದೆ. ನೋಡಿ, ನೀವು ಮಾಡ್ಕೊಂಡು ಊಟ ಮಾಡಿ ಟೇಸ್ಟ್ ಹೇಳಿ. ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ, ಪ್ಲೀಸ್. ನಮಸ್ಕಾರ.